ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದಾಗಿರುತ್ತೆ ನನ್ನ ಸೆಕೆಂಡ್ ವ್ಲಾಗ್. ಗೈಸ್, ಇವತ್ತೇನು ಸ್ಪೆಷಲ್ ಅಂದರೆ ನಾನು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡಿದ್ದೀನಿ. ನಿನ್ನೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಬಂದ್ವಿ ಆ್ಯಂಡ್ ಇವತ್ತು ಅವಳದು ಫಸ್ಟ್ ಡೇ ಆಗಿರುತ್ತೆ. ಸೊ ಇವತ್ತು ಥರ್ಸ್ಡೇ ಅಲ್ವಾ, ಫಸ್ಟ್ ದೇವ್ರ ಪೂಜೆ ಮಾಡಿಬಿಟ್ಟು ಫಸ್ಟ್ ಟೈಮ್ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಈ ಥರ ಹೋಗ್ತಾ ಇರೋದು ಅಂತ ಜಾಯಿನ್ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಗೈಸ್, ನಾನು ಪೂಜೆ ಮಾಡುವಾಗ ಆಲ್ಮೋಸ್ಟ್ ನಾನೇ ಕಟ್ಟಿರೋ ಹೂವು ತೊಗೊಳಲ್ಲ. ನಾನೇ ಕಟ್ಬಿಟ್ಟು ನನ್ನ ಕೈಯಾರೆ ದೇವ್ರಿಗೆ ಹಾಕಬೇಕು ಅಂತ ನನಗೆ ಆಸೆ. ಸೊ ಹೂವು ಕಟ್ಟೋ ಟೈಮಲ್ಲಿ ನೋಡಿ ನಮ್ಮಿಬ್ಬರು ಮಕ್ಕಳು ಓಡಿ ಬಂದು ಹೂವನ್ನ ಕಿತ್ತಿ ತಿಂತಾಯಿದ್ದಾರೆ. ಹೂವಲ್ಲಿ ಏನು ಟೇಸ್ಟ್ ಐತೆ ಅಂತಲೇ ಗೊತ್ತಾಗ್ತಿಲ್ಲ. ಹೂವನ್ನ ಮಾತ್ರ ಬಿಡ್ತಾಯಿಲ್ಲ ನಾಯಿ ಮರಿಗಳು. ಎರಡೇ ಕಿತ್ತಿ ತಿಂತಾಯಿದೆ. ಅದನ್ನು ಒಂದು ಹೆಸರು ಸೋನು ಆ್ಯಂಡ್ ಲೈಲಾ. ಆಲ್ಮೋಸ್ಟ್ ನಾನು ವ್ಲಾಗಲ್ಲಿ ಹಾಕಿದ್ದೆ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಓಕೆ, ನೆಕ್ಸ್ಟ್ ಏನಂದರೆ ಇವತ್ತು ಥರ್ಸ್ಡೇ ಅಲ್ವಾ, ಸೊ ಪೂಜೆ ಮಾಡಿಬಿಟ್ಟು ಒಂಥರ ಪೇಷನ್ಸ್ ಆಗಿರುತ್ತೆ ಪೂಜೆ ಮಾಡಿದ್ರೆ. ನನಗಂತೂ ನಾನು ಏನೇ ಲೈಕ್ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಫಸ್ಟ್ ಪೂಜೆ ಮಾಡಿಬಿಡ್ಬೇಕು. ಆವಾಗೇ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಆ್ಯಂಡ್ ಮೈಂಡ್ಗೆ ಒಂಥರ ರಿಲೀಫ್ ಸಿಗುತ್ತೆ ಪೂಜೆ ಮಾಡೋದ್ರಿಂದ. ಒಂದು 10 days ಆಯಿತು ಪಪ್ಪೀಸ್ನ ತಂದು. ನನಗಂತೂ ಟೈಮ್ ಹೆಂಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅಂದರೆ ತುಂಬ ಚೆನ್ನಾಗಿದೆ ಪಪ್ಪೀಸ್ ನನ್ನ ಜೊತೆ ಇರೋದಕ್ಕೆ. ನಾನು ಅಷ್ಟೇ ಅದ್ರ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿಬಿಟ್ಟಿದೆ ಇಬ್ಬರೂ ಆಲ್ಮೋಸ್ಟು. ಗೈಸ್, ಆ್ಯಕ್ಚುಲಿ ನಾವು ತೆಲುಗು ಮಾತಾಡೋದು ಮನೆಯಲ್ಲಿ ಆ್ಯಂಡ್ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಈ ವಿಡಿಯೋ ಸೋನು, ಲೈಲಾ, ದಾಡ 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 ಓಯ್ ದೊಂಗ ರಾಡ ಸೋನು ದಮ್ಮ ದೊಬ್ಬಂಗೂರು ರಾಯ್ಡ ಲೈಲಾ ఏమి యాడ యాడ లేదు, నేను పిలుచుకొని వస్తాను నిన్ని. నువ్వేమైనా డ్యాన్స్ చేయకుండా ఉంటే నిన్ను ఆడే పండేసుకుంటారు వాళ్ళు. నువ్వు ఆడే జిజ్జిపోవాల. వాళ్ళు ఇడిచేయాలి దిపోదంతా డ్యాన్స్ ఆడేవాళ్ళు. ఆడతావా బాగా? ఎట్లా ఆడతావు? ఎట్లా ఆడతావు? సూపి నిల్చుకో. మాట్లాడతావా? బాగా ఆడు. లైలా, నువ్వు డాన్స్ ఆడు. జంప్ లైలా, జంప్. సెకండ్ ಇವಳು ಡ್ಯಾನ್ಸ್ ಕ್ಲಾಸಲ್ಲಿ ಹೋಗಿ ಡ್ಯಾನ್ಸ್ ಮಾಡೋ ಅಂದರೆ ನಾಯಿಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದಾಳೆ. ಲೈಲಾ, ಲೈಲು, ಓಯ್ లైలు దా నచ్చిని నువ్వు రావద్దు. నువ్వు ఆడే కుక్కో రావద్దు. నువ్వు అది ఎందుకు కరెక్ట్. ಗಾಯ್ಸ್, ಪಪ್ಪಿ ಜೊತೆ ಆಟ ಆಡಿಬಿಟ್ಟು ನೆಕ್ಸ್ಟ್ 6 o'clock ಟೈಮ್ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಹತ್ರ ಇರಬೇಕಿತ್ತು. ಸೊ ಬೇಗ ಒಂದು ವಾಟರ್ ಬಾಟಲ್ ಫಿಲ್ ಮಾಡಿಕೊಂಡು ನಾನು ನನ್ನ ಮಗಳು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಮ್ಮದು 3rd floor ಇರೋದು ಮನೆ. ಸೊ 3 floors ಇಳಿದು ಹೋಗಬೇಕು. ಡ್ಯಾನ್ಸ್ ಕ್ಲಾಸ್ ಬಂದು ಅಪ್ರಾಕ್ಸಿಮೇಟ್ ಲೈಕ್ 150 meters ಅಷ್ಟೇ ಮನೆಯಿಂದ. ನೋಡಿ ಇವಳು ಹೆಂಗೆ ಓಡೋಗ್ತಾ ಇದ್ದಾಳೆ ನಾನು ಬಿಟ್ಬಿಟ್ಟು. ನನಗಿಂತ ಮುಂದೆ ಇರಬೇಕು ಅಂತ ಓಡ್ತಾ ಇದ್ದಾಳೆ. ಇವಾಗ ನೋಡಿದ್ರೆ ಇಷ್ಟು ಜೋಶಲ್ಲಿ ಓಡ್ತಾ ಇದ್ದಾಳೆ ಅಲ್ಲಿ. ಆಮೇಲೆ ಡ್ಯಾನ್ಸ್ ಕ್ಲಾಸಲ್ಲಿ ಜನ ನೋಡಿದ ತಕ್ಷಣ ಅಳ್ತಾ ಇದ್ಲು. ನಾನು ಆಚೆ ಇರೋದಕ್ಕೆ ನೋಡಿಬಿಟ್ಟು ಓಡಿ ಬಂದುಬಿಟ್ಲು ಅವಳು. ಇವಾಗ ಮಾತ್ರ ಇಷ್ಟು ಖುಷಿಯಾಗಿದ್ದಾಳೆ. ಅದು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಮಾಡೋಕ್ಕಾಗಿಲ್ಲ. ಬಿಕಾಸ್ ತುಂಬ ಪೇರೆಂಟ್ಸ್ ಎಲ್ಲ ಇರ್ತಾರೆ. ವೀಡಿಯೋ ಮಾಡಿದ್ರೆ ಏನು ಅಂದ್ಕೊತಾರೆ ಅಂತ ನನಗೆ ಒಂಥರ
ಅನ್ನಿಸ್ತಿತ್ತು. ಸೊ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಜಾಸ್ತಿ, ಡ್ಯಾನ್ಸ್ ಕ್ಲಾಸಲ್ಲಿರೋದು. ಸ್ಟಾರ್ಟಿಂಗ್ ಈ ಥರ ನಮಸ್ಕಾರ ಹಾಕೋದು ದೇವ್ರಿಗೆ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು, ವಾರ್ಮ್ ಅಪ್ ಥರ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಒಂದು 3 ಸಾಂಗ್ಸ್ಗೆ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು ಮಾಸ್ಟರು. ನನಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳ್ಕೊಡ್ತಾ ಇದ್ದಿದ್ದು. ಆ್ಯಂಡ್ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇತ್ತು, ಪರವಾಗಿಲ್ಲ ಕಲಿತಲ್ಲ ಅಂತ ಅನಿಸ್ತಾ ಇತ್ತು. ಅದು ಮಾಡ್ತಾರೆ ನೋಡಿಕೊಂಡು. 7:15 ಒಳಗಡೆ ಡ್ಯಾನ್ಸ್ ಕ್ಲಾಸ್ ಇವಳಿಗೆ ಮುಗೀತು. ಆ್ಯಂಡ್ ಆನ್ ದ ವೇ ಐಸ್ ಕ್ರೀಮ್ ಕೇಳಿದ್ಲು ಅಂತ ಐಸ್ ಕ್ರೀಮ್ ತಗೊಟ್ಟೆ, ನಾನು ಒಂದು ತೊಗೊಂಡೆ. ಆ್ಯಂಡ್ ಮನೆಗೆ ಬಂದ್ವಿ ಗೈಸ್. ಪಪ್ಪಿಗೆ ಫುಡ್ ತಿನ್ನೋಕೆ ಒಂದು ಬೌಲ್ ಆರ್ಡ್ರ್ ಮಾಡಿತ್ತು, ಸೊ ಅದು ಬಂದಿತ್ತು. ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಹೋದೆ. ನೋಡಿ ನನ್ನ ಪಪ್ಪೀಸ್ ಇವಾಗ ನಮ್ಮನ್ನು ನೋಡಿದ ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ನನ್ನ ಮನೆ ಒಳಗಡೆ ಬಂದಿದ್ದ ತಕ್ಷಣ ನನ್ನ ಕಾಲಿಗೆ ಸಿಗ್ತಾ ಇರುತ್ತೆ. ಅದಕ್ಕೇನು ಖುಷಿನೋ ಏನೋ, ಒಂದು ಸುಮ್ಮನೆ ಬಾಗಿಲು ತಗೊಂಡು ಬಂದ್ರೂ ಅದೇ ಜೋಶಲ್ಲಿ ಓಡಿ ಬಂದು ಕಾಲೆಲ್ಲ ನೆಕ್ಕುತ್ತೆ ಅದು. ಅದಕ್ಕೆ ತುಂಬ ಇಷ್ಟ ಆಗ್ಬಿಟ್ಟಿದ್ದೀನಿ ನಾನು. ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಫಸ್ಟ್ ಟೈಮ್ ಈ ಮನೆಗೆ ಬಂದಾಗಿಂದ ನಾನು ಇಷ್ಟು ಲೇಟ್, ಲೈಕ್ 7:30ಗೆ ನಾನು ಪೂಜೆ ಮಾಡಿರೋದು ಅಂದರೆ ಇವತ್ತೇ. ನನಗೆ ಆ್ಯಕ್ಚುಲಿ ಬೆಳಗ್ಗೆ ಲೈಕ್ 9:30 10 ಒಳಗಡೆ ಪೂಜೆ ಮಾಡೋಕ್ಕೆ ಇಷ್ಟ ಆಗುತ್ತೆ. ಇವತ್ತು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡೋದು ಇಷ್ಟೊತ್ತಾಯಿತು. ನಾನು ಪೂಜೆ ಮಾಡಿದೆ, ಕಂಪಲ್ಸರಿ ಅವಳು ಕೂಡ ಬಂದು ಮಾಡ್ತಾಳೆ. ಅವಳಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನಿಸುತ್ತೆ ಪೂಜೆ ಮಾಡೋದ್ರಿಂದ. ಗೈಸ್, ಇದು ನಾನು ಯಾವ ಪ್ಲೇಸ್ಗೆ ಹೋದರೆ ಅದೇ ಪ್ಲೇಸಿಂದನೇ ನಾನು ಫೋಟೋಸ್ ತಂದಿರೋದು. ನಾವು ತಿರುಪತಿಗೆ ಹೋದಾಗ ತಿಮ್ಮಪ್ಪ ಫೋಟೋ ತಂದಿದ್ದೀವಿ. ಆ್ಯಂಡ್ ಮಂತ್ರಾಲಯಕ್ಕೆ ಹೋದಾಗ ಗುರು ರಾಘವೇಂದ್ರ ಸ್ವಾಮಿದು ಫೋಟೋ ತಂದಿದ್ದು. ನೋಡಿ ನಮ್ಮ ಮುದ್ದು ಮಾದಪ್ಪ ನನಗೆ ವರ ಕೊಟ್ಟಿದ್ದಾರೆ. ನನ್ನ ಫೇವ್ರೆಟ್ ಗಾಡ್ ಅವರು. ಆ್ಯಂಡ್ ನಮ್ಮ ಪಪ್ಪೀಸ್ ನೋಡಿ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ದಾಳೆ ನನ್ನ ಮಗಳು ಅವ್ರಿಗೆ ಹಣೆಗೆ. ಆಟ ಆಡ್ಕೊಂಡಿದ್ದೆ ಚೆನ್ನಾಗಿ. ಆ್ಯಂಡ್ ಇದು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಈ ಬೌಲ್, ಅದಕ್ಕೆ ಊಟ ಮಾಡೋಕ್ಕೋಸ್ಕರ. ಓಕೆ ಗಾಯ್ಸ್, ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಸೊ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ, ಇಷ್ಟ ಆಗಿಲ್ಲ ಅಂದರೆ ಮಾಡಬೇಡಿ. ಬಾಯ್.